Shall we start the class? Yes, ma'am. Inform your friends or call them to join the class quickly. See the attendance. Only 21. ನಿಮ್ಮ ಸಲುವಾಗಿ ಕ್ಲಾಸಿನ ಟೈಮ್ನ ಎಕ್ಸ್ಟೆಂಡ್ ಮಾಡಿದ್ರೆ 10 o'clock ಇಟ್ಟಿತ್ತು. ಜಾಸ್ತಿ ಕ್ಲಾಸ್ ಅಟೆಂಡ್ ಆಗಲಿ, ಜಾಸ್ತಿ ಮೆಂಬರ್ಸ್ ಬರಲಿ ಅಂತ. ಟೈಮ್ ಎಕ್ಸ್ಟೆಂಡ್ ಮಾಡಿದಂಗೆ ಅಟೆಂಡೆನ್ಸ್ ಕಮ್ಮಿ ಆಗ್ಲಿಕ್ಕತ್ತಲ್ಲ ನಿಮ್ದು. Okay. Now then we will start the class. So what we have discussed in our last class? What we had discussed in our last class? Essential of contract. Essentials of contract. Okay. How many points we have discussed? How many points we have discussed? ಎಷ್ಟು ಪಾಯಿಂಟ್ ಡಿಸ್ಕಸ್ ಮಾಡಿದೀವಿ? Up to lawful consideration. Okay, everyone understood up to that? Any doubts in that? Offer and acceptance, intention to create legal relations, and lawful consideration. Any doubts? So, okay. Then the next essential or next thing is capacity of parties. See, capacity of parties means who can be able to make a contract or make a agreement. ಯಾರು ಕಾಂಟ್ರಾಕ್ಟ್ ಮಾಡ್ಕೋಬಹುದು, ಯಾರು ಕಾಂಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ಎಲಿಜಿಬಲ್ ಅದಾರ, ಯಾವ ತರ ಪರ್ಸನ್ಸ್ ಕಾಂಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ಎಲಿಜಿಬಲ್ ಇರ್ತಾರ, ಕ್ವಾಲಿಫೈಡ್ ಇರ್ತಾರ. ಸೊ ದಟ್ ಈಸ್ ನಥಿಂಗ್ ಬಟ್ ಕೆಪಾಸಿಟಿ ಆಫ್ ಪಾರ್ಟೀಸ್. ಸಿ ಕೆಪಾಸಿಟಿ ಆಫ್ ಪಾರ್ಟೀಸ್ ಅಂದಲ್ಲಿ ಒಂದು ಕಾಂಟ್ರಾಕ್ಟ್, ಒಂದು ಅಗ್ರಿಮೆಂಟ್, ಇಫ್ ಯು ವಾಂಟ್ ಟು ಮೇಕ್ ಅ ಕಾಂಟ್ರಾಕ್ಟ್ or if you want to make agreement or a promise, both the parties should be sound minded and they should be of more than 18 years age, that is nothing but 18 plus age. Then they should be a sound minded people and they should not disqualified by any contract. See means here ನೀವು ಯಾರಾದ್ರೂ ಕಾಂಟ್ರಾಕ್ಟ್ ಮಾಡ್ಕೋಬೇಕು ಅಂತಿತ್ತಂದ್ರೆ, ಈಗ ನೀವು ಇಬ್ರು ಕಾಂಟ್ರಾಕ್ಟ್ ಮಾಡ್ಕೋತೀರ, ಇಬ್ರು ಮೋರ್ ದನ್ 18 years ಇರಬೇಕು, ನಾಟ್ ಬಿಲೋ ದನ್ 18 years. ಬಿಲೋ 18 years ಇದ್ದವ್ರಿಗೆ ಅಕಾರ್ಡಿಂಗ್ ಟು ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದೇ ಆರ್ ಕನ್ಸಿಡರ್ ಆಸ್ ಅ ಮೈನಸ್. ಅಂಡ್ ಮೈನಸ್ಗೆ ಅಷ್ಟೊಂದು ಮೆಂಟಲಿ ಪವರ್ ಇರಲ್ಲ ಅಥವಾ ಅಷ್ಟು ಮೆಂಟಾಲಿಟಿ ಇರೋ ಗ್ರೋತ್ ಆಗಿರಲ್ಲ ಅನ್ನೋದು ಅಕಾರ್ಡಿಂಗ್ ಟು ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ದೇ ಆರ್ ಮೈನಸ್ ಅಂತ ಕನ್ಸಿಡರ್ ಆಗ್ತಾರೆ. ಅವರಿಗೆ ಯಾವುದೇ ರೀತಿ ತಿಳುವಳಿಕೆ ಇರಲ್ಲ ಅನ್ನೋದೊಂದು ಕಾನ್ಸೆಪ್ಟ್ ಅದು. ಸೊ ಬಿಕಾಸ್ ಆಫ್ ದಟ್ ಯಾರೇ ಕಾಂಟ್ರಾಕ್ಟ್ ಮಾಡ್ಕೋಬೇಕಂದ್ರು ದೇ ಶುಡ್ ಬಿ ಕ್ರಾಸ್ 18 years ಕ್ರಾಸ್ ಆಗಿರ್ಬೇಕು, ಪ್ಲಸ್ ದೇ ಶುಡ್ ಬಿ ಸೌಂಡ್ ಮೈಂಡೆಡ್. ಅಂದ್ರೆ ಅವರು
ಪೂರ್ತಿ ಹೆಲ್ದಿ ಆಗಿರಬೇಕು, ಪ್ಲಸ್ ಅವ್ರದ್ದು ಮೈಂಡ್ ಮೀನ್ಸ್ ಪ್ರತಿಯೊಂದನ್ನು ಅರ್ಥ ಮಾಡ್ಕೋಷ್ಟು ಕೆಪಾಸಿಟಿ ಅವ್ರಿಗಿರ್ಬೇಕು, ಪ್ಲಸ್ ಮೆಂಟಲಿ ಅಂಡ್ ಫಿಸಿಕಲಿ ಸ್ಟ್ರಾಂಗ್ ಇರಬೇಕು. ಅಂಡರ್ಸ್ಟುಡ್? ಮೆಂಟಲಿ ಫಿಸಿಕಲಿ ಸ್ಟ್ರಾಂಗ್ ಅಂದ್ರೆ ಕೆಲವೊಬ್ರು ಏನಿರ್ತಾರೆ ಮೆಂಟಲಿ ವೀಕ್ ಇರ್ತಾರ, ಅಬ್ನಾರ್ಮಲ್ ಪೀಪಲ್ಸ್ ಇರ್ತಾರ, ಓಕೆ, ಪೂರ್ತಿಯಾಗಿ ಮ್ಯಾಡ್ನೆಸ್ ಇರೋರು ಇರ್ತಾರ. ಸೊ ಅಂಥವ್ರೆಲ್ಲ ಬಂದು ಕಾಂಟ್ಯಾಕ್ಟ್ ಮಾಡ್ಕೊಳಕ್ಕಾಗಲ್ಲ, ಬಿಕಾಸ್ ಅವರು ಮೆಂಟಲಿ ತಮ್ಮ ಕಾನ್ಷಿಯಸ್ನ ಲಾಸ್ಟ್ ಮಾಡ್ಕೊಂಡಿದ್ರೆ ದೇ ಆರ್ ನಾಟ್ ಏಬಲ್ ಟು ಜಡ್ಜ್ ಎನಿಥಿಂಗ್ ವಾಟ್ ಆರ್ ಹ್ಯಾಪ್ನಿಂಗ್ ಇನ್ ದಟ್ ಕಾಂಟ್ರಾಕ್ಟ್. ಈಗ ನೀವೇ ಯಾರ ಜೊತೆನವ್ರು ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ನನ್ನ ಜೊತೆ ಕಾಂಟ್ಯಾಕ್ಟ್ ಮಾಡ್ಕೋಬೇಕು ಅಂತ ಅನ್ಕೊಂಡು ನಂದೇನಾದ್ರು ನಾನು ಸೌಂಡ್ ಮೈಂಡೆಡ್ ಇಲ್ಲ ಅಂದ್ರೆ ನಮ್ಮಿಬ್ಬರ ಮೇಲೆ ಕಾಂಟ್ಯಾಕ್ಟ್ ಆಗೋಕ್ಕೆ ಚಾನ್ಸಸ್ ಇಲ್ಲ. ಯಾಕಂದ್ರೆ ನೀವು ನಂದು ಮೆಂಟಾಲಿಟಿ ಪವರ್ ವೀಕ್ ಇರುತ್ತೆ, ಪ್ಲಸ್ ನಾನು ಮೆಂಟಲಿ ಅನ್ಕಾನ್ಷಿಯಸ್ ಇದ್ನೆ ಅಂತಂದ್ರೆ ಐ ಆಮ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ಯು ಆರ್ ಟೆಲಿಂಗ್ ಟು ಮೀ. ಸಿಂಪ್ಲಿ ಐ ಕ್ಯಾನ್ ಮೇಕ್ ಅ ಸಿಗ್ನೇಚರ್ ದಟ್ ಈಸ್ ಎಂಡ್ ಆಫ್ ದಟ್ ಕಾಂಟ್ರಾಕ್ಟ್. ಈ ರೀತಿ ಆದಾಗ ಕೆಲವೊಂದು ಚೀಟಿಂಗ್ಸ್ ಆಗೋ ಚಾನ್ಸಸ್ ಇರ್ತಾವೆ, ಫ್ರಾಡ್ಸ್ ಆಗೋ ಚಾನ್ಸ್ ಇರ್ತಾವೆ, ಆಮೇಲೆ ಕೆಲವೊಂದು ಇಲ್ಲಿಗಲ್ ಆಕ್ಟಿವಿಟೀಸ್ ಆಗೋ ಚಾನ್ಸ್ ಇರ್ತಾವೆ. ಸೊ ಬಿಕಾಸ್ ಆಫ್ ದಟ್ both the parties should be a sound minded one and mentally strong people ಇರಬೇಕು. and one more qualification ಅಂದ್ರೆ not disqualified by any other contract. ಅಂದ್ರೆ ಈಗ ಆಲ್ರೆಡಿ ಅವರು ಒಂದು ಕಾಂಟ್ರಾಕ್ಟ್ ಮಾಡ್ಕೊಂಡು ಆ ಕಾಂಟ್ರಾಕ್ಟ್ ಅಲ್ಲಿ ಏನಾದ್ರು ಅವರು ಡಿಸ್ಕ್ವಾಲಿಫೈ ಆಗಿದ್ರ, ಡಿಸ್ಕ್ವಾಲಿಫೈ ಅಂದ್ರೆ ಮೇ ಬಿ ಅವರು ಮೈನಸ್ ಅದರ ಅಂತ ಹೇಳ್ದೇನು. ಕೆಲವೊಬ್ರು ಹೆಂಗಿರ್ತಾರೆ ಅವ್ರದ್ದು ಬಾಡಿ ಸ್ಟ್ರಕ್ಚರ್ ಆಗಿರ್ಬೋದು, ಅವ್ರದ್ದು ಫೇಸ್ ನೋಡ್ಕೊಳ್ಳಿ ಅವರು ಅಬೋ 18 years ಅಂತ ಅನಿಸ್ತಾರೆ, ಬಟ್ ಅವ್ರ ಏಜ್ ಏನಂತ ಬಿಲೋ 18 years ಇರ್ತಾರೆ. ಅಂಥವ್ರು ಜಸ್ಟ್ ಫಾರ್ ಫನ್ ಪರ್ಪಸು ಅಥವಾ ಕ್ರೇಜಿನೆಸ್ಗೋಸ್ಕರನು ಏನೋ ಅದು ಕ್ಯೂರಿಯಾಸಿಟಿಗೋಸ್ಕರ ಕಾಂಟ್ರಾಕ್ಟ್ ಅಂತ ಹೋಗ್ತಾರೆ. ಇನ್ನು ಕೆಲವೊಬ್ರು ಅವ್ರದ್ದು ಸೌಂಡ್ ಮೈಂಡೆಡ್ ಇರಲ್ಲ, ಬಟ್ ಅಂಥವ್ರಿಗೆ ಯೂಸ್ ಮಾಡ್ಕೊಂಡು ಕೆಲವೊಬ್ರು ಕಾಂಟ್ರಾಕ್ಟ್ ಮಾಡ್ತಿರ್ತಾರೆ. ಇಂಥ ಕೇಸಲ್ಲಿ ಚೀಟಿಂಗ್ಸ್ ಆಗೋ ಚಾನ್ಸಸ್ ಬಾ ಇರ್ತಾವೆ. ಸೊ ಆ ಟೈಮಲ್ಲಿ ಯಾರ್ದು ಯಾವುದೇ ಕೋರ್ಟ್ ಆಗಿರ್ಬೋದು, ಯಾವುದೇ ಲಾ ಆಗಿರ್ಬೋದು, ಯಾವುದೋ ಪೊಲೀಸ್ ಸ್ಟೇಷನ್ ಅಲ್ಲಿ ಆಗಿರ್ಬೋದು, ಅಥವಾ ಈ ಬೇರೆ ಯಾರಾದ್ರೂ ನಿಮ್ಮ ಮೇಲೆ ಯಾವುದೇ ತರದ ಲೀಗಲ್ ಆಕ್ಟಿವಿಟೀಸ್ನ ಅಥವಾ ಲೀಗಲ್ ಕೇಸ್ನ ಫೈಲ್ ಮಾಡಿರಬಾರ್ದು. ಆರ್ ನೀವು ಕೋರ್ಟೇ ಖುದ್ದಾಗಿ ನೀವು ಯಾವುದೇ ಕಾಂಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ಡಿಸ್ಕ್ವಾಲಿಫೈ ಇದೀರಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿರಬಾರ್ದು. ಸೊ ಅಂಥ ಪಾರ್ಟೀಸ್ ಅಷ್ಟೇ ಕಾಂಟ್ರಾಕ್ಟ್ ಮಾಡ್ಕೊಳ್ಳೋಕೆ ಎಲಿಜಿಬಲ್ ಇರ್ತಾರೆ. ಅಂಡರ್ಸ್ಟುಡ್ ಕೆಪಾಸಿಟಿ ಆಫ್ ಪಾರ್ಟೀಸ್? Then the next one is free consent. Yes, see, free consent means here both the parties should be agreed with the statement whatever given by them. ಅವರೇ ಖುದ್ದಾಗಿ ತಮ್ಮ ಸ್ಟೇಟ್ಮೆಂಟ್ ಏನು ಕೊಟ್ಟಿರ್ತಾರಲ್ಲ ಅದಕ್ಕೆ ಒಬಿಡಿಯಂಟ್ ಆಗಿರ್ಬೇಕು, ಪ್ಲಸ್ ಅವ್ರು ಅದಕ್ಕೆ ಅಗ್ರಿ ಆಗಿರ್ಬೇಕು. ತಮ್ಮ ಸ್ವಂತ ಬುದ್ಧಿಶಕ್ತಿಯಿಂದ ಬೈ ವಿತ್ ದೇರ್ ಓನ್ ಒಪಿನಿಯನ್ ದೇ ಶುಡ್ ಅಗ್ರಿ ದಟ್ ಸ್ಟೇಟ್ಮೆಂಟ್. ಕೆಲವೊಂದ್ಸತಿ ಏನಾಗತ್ರಿ, ಇಲ್ಲಿ ಯಾರಿಗೂ ಫೋರ್ಸ್ ಮಾಡೋಂಗಿರಲ್ಲ. ಕೆಲವೊಂದು 4-5 ಆಪ್ಷನ್ಸ್ ಬರ್ತಾವೆ. ಯಾವ ಕೇಸಲ್ಲಿ ನಾವು ಅದನ್ನ ಕಾಂಟ್ಯಾಕ್ಟ್ ಮಾಡ್ಕೊಳಕ್ಕಾಗಲ್ಲ, ಫ್ರೀ ಕನ್ಸೆಂಟ್ ಇರಲ್ಲ ಅಂದ್ರೆ ಕೋರಿಷನ್ ಅಂಡು ಇನ್ಫ್ಲುಯೆನ್ಸ್, ಬೇರೆ ಯಾರಾದ್ರೂ ಇನ್ಫ್ಲುಯೆನ್ಸ್ ಮಾಡಿ ಅವರಿಗೆ ಕಾಂಟ್ಯಾಕ್ಟ್ಗೆ ಹೂ ಅನ್ಸಿರ್ಬಾರ್ದು. ಸಪೋಸ್ ಸಮ್ ಕೇಸಲ್ಲಿ ಏನಾಗತ್ರಿ, ನನಗೆ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇರಲ್ಲ, ಐ ಡೋಂಟ್ ವಾಂಟ್ ಟು ಮೇಕ್ ಅ ಕಾಂಟ್ಯಾಕ್ಟ್ ವಿತ್ ಯು ಪೀಪಲ್, ನನ್ಗೆ ನಿಮ್ದು ಆಫರ್ ಅಥವಾ ನಿಮ್ಮ ಪ್ರಪೋಸಲ್ ಇಷ್ಟ ಆಗಿರಲ್ಲ, ಅಥವಾ ಯಾವುದೋ ಒಂದು ರೀಸನ್ಗೆ ನೀವು ಮೇ ಬಿ ಏನೋ ಒಂದು ಸ್ಪೆಷಲ್ ರೀಸನ್ ಇರ್ಬೋದು, ನಾನು ಬೇರೆ ಕಡೆ ಯಾವುದೋ ಕಾಂಟ್ರಾಕ್ಟ್ ಆಲ್ರೆಡಿ ಸಿಗ್ನೇಚರ್ಸ್ ಮಾಡಿರ್ಬೋದು ನಾನು. ಸೊ ಬಿಕಾಸ್ ಆಫ್ ಸಮ್ ರೀಸನ್ಸ್ ಐ ಡೋಂಟ್ ವಾಂಟ್ ಟು ಮೇಕ್ ಅ ಕಾಂಟ್ಯಾಕ್ಟ್ ವಿತ್ ಯು ಪೀಪಲ್. ಬಟ್ ಇಲ್ಲಿ ಏನಾಗುತ್ತಾ, ನಿಮ್ಮ ಕಡೆಯಿಂದ ಪ್ರಪೋಸಲ್ ಬಂದದ, ಆಡ್ ಸೆಡ್ ನೋ ಟು ಯು ಪೀಪಲ್ ಇಲ್ಲಿ, ಬಟ್ ನಿಮ್ದು ಏನಾದ್ರು ಆಟ ಅದ ನನ್ನ ಜೊತೆ ಕಾಂಟ್ಯಾಕ್ಟ್ ಮಾಡ್ಕೋಬೇಕಂತದ. ಬಟ್ ಇಂಥ ಕೇಸಲ್ಲಿ ಬೇರೆ ಯಾರು ಬಂದು ನನಗೆ ಇನ್ಫ್ಲುಯೆನ್ಸ್ ಮಾಡಿ ನನ್ನ ಕಡೆಯಿಂದ ಓಕೆ ಅನ್ಸೋಂಗಿಲ್ಲ. ಅಂಡರ್ಸ್ಟುಡ್? ಸೊ ಈ ರೀತಿ ಏನಾದ್ರು ನನ್ನ ಸ್ವಂತ ಇಂಟ್ರೆಸ್ಟ್ ಇಂದ, ಸ್ವಂತ ಇಂಟೆನ್ಷನ್ ಇಂದ ನಾನು ಈ ಅಗ್ರಿಮೆಂಟ್ಗೆ, ಈ ಕಾಂಟ್ರಾಕ್ಟ್ಗೆ ಓಕೆ ಅಂತ ಹೇಳ್ಬೇಕು. ನೋ ಒನ್ ಶುಡ್ ಇನ್ಫ್ಲುಯೆನ್ಸ್ ಮೀ, ನೋ ಒನ್ ಶುಡ್ ಮೇಕ್ ಫ್ರಾಡ್ ವಿತ್ ಮೀ. ಮಿಸ್ರಿಪ್ರೆಸೆಂಟೇಷನ್ ಮಾಡ್ಬಾರ್ದು. ಮಿಸ್ರಿಪ್ರೆಸೆಂಟೇಷನ್ ಅಂದ್ರೆ ನನ್ನ ಸಿಗ್ನೇಚರ್ನ ಫೋರ್ಜರಿ ಮಾಡೋದಾಗಿರ್ಬೋದು, ಅಥವಾ ನನ್ನ ಪರ್ಸನಲ್ ಡಾಕ್ಯುಮೆಂಟ್ಸ್ನ ಕಳ್ಳತನ ಮಾಡಿ ನಿಮಗೆ ಕೊಡೋದಾಗಿರ್ಬೋದು, ನನ್ನ ಜಾಗದಲ್ಲೇ ಅವರೇ
ನನ್ನ ಹೆಸರು ಹೇಳ್ಕೊಂಡು ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡ್ಕೋದಾಗಿರ್ಬೋದು, ಈ ರೀತಿ ಏನಾದರೂ ಆಗಿದ್ರೆ ದಾಟ್ ಕಾಂಟ್ರಾಕ್ಟ್ ಏನಾಗುತ್ತವ ವೈಡ್ ಕಾಂಟ್ರಾಕ್ಟ್ ಅಂತ ಕರೀತಾರೆ. ದಟ್ ಈಸ್ ನಾಟ್ ಅ ವ್ಯಾಲಿಡ್ ಕಾಂಟ್ರಾಕ್ಟ್. ವೈಡ್ ಅಂದ್ರೆ ಇಲ್ಲೀಗಲ್ ಕಾಂಟ್ರಾಕ್ಟ್ ಅಂತ ಹೇಳ್ತಾರೆ, ನಾಟ್ ಅಟ್ ಆಲ್ ಎನ್ಫೋರ್ಸೇಬಲ್ ಬೈ ದ ಲಾ ಅಂತ ಅರ್ಥ. ಸೊ ಇಂಥ ಕಂಡೀಷನ್ಸ್ ಅಲ್ಲಿ ದ ಕಾಂಟ್ರಾಕ್ಟ್ ವಿಲ್ ನಾಟ್ ಹ್ಯಾಪನ್. ಸೊ ಒಂದು ಕಾಂಟ್ರಾಕ್ಟ್ ಅಥವಾ ಒಂದು ಅಗ್ರಿಮೆಂಟು ಪ್ರಿಪೇರ್ ಆಗಬೇಕು, ಒಂದು ಅಗ್ರಿಮೆಂಟು ರೆಡಿ ಆಗಬೇಕು ಅಂದ್ರೆ ಎರಡೂ ಕಡೆ ಪಾರ್ಟೀಸು ತಮ್ಮ ಸ್ವಂತ ಇಂಟೆನ್ಷನ್, ತಮ್ಮ ಸ್ವಂತ ಇಂಟ್ರೆಸ್ಟ್ ಇಂದ ಆಫರ್ ಮತ್ತು ಪ್ರಪೋಸಲ್ ಅಕ್ಸೆಪ್ಟ್ ಮಾಡ್ಕೊಂಡಿರ್ಬೇಕು. ಮತ್ತು ಅಲ್ಲಿ ಏನು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಅದಕ್ಕಷ್ಟೇ ಒಬಿಡಿಯಂಟ್ ಆಗಿರಬೇಕು. ಯಾರು ಆ ಸ್ಟೇಟ್ಮೆಂಟ್ನ ಫುಲ್ಫಿಲ್ ಮಾಡಿ ಪರ್ಫಾರ್ಮ್ ಮಾಡಿ ಅಂತ ಫೋರ್ಸ್ ಮಾಡಬಾರ್ದು. ಯಾರು ಈ ಕಾಂಟ್ರಾಕ್ಟಿಗೆ ಸಿಗ್ನೇಚರ್ ಮಾಡ್ರಿ ಅಂತ ಫೋರ್ಸ್ ಮಾಡೋಂಗಿರಲ್ಲ. ಅಂಡರ್ಸ್ಟುಡ್? ಫ್ರೀ ಕನ್ಸೆಂಟ್? Understood or not? Any doubts? Everyone understood these points? Okay. Then the next one is lawful object. Yes. See, lawful object means ನೀವು ಏನೇ ಕಾಂಟ್ರಾಕ್ಟ್ ಮಾಡಲಿ, ಏನೇ ಕಾಂಟ್ರಾಕ್ಟ್ ಅಲ್ಲಿ ಪರ್ಫಾರ್ಮ್ ಮಾಡಲಿ, ಸ್ಟೇಟ್ಮೆಂಟ್ ಹಾಕಲಿ, ದ್ಯಾಟ್ ಶುಡ್ ಬಿ ಅ ಲೀಗಲ್ ಒನ್. ಅಂದ್ರೆ ಇಟ್ ಶುಡ್ ನಾಟ್ ಬಿ ಅ ಅಗೇನೆಸ್ಟ್ ಟು ದ ಲಾ. ಅಗೇನೆಸ್ಟ್ ಟು ದ ಲಾ ಅಂತಂದ್ರೆ ಯಾವ ರೀತಿ ಅಂದ್ರೆ ಇಲ್ಲೀಗಲ್ ಆಕ್ಟಿವಿಟೀಸ್ ಬಗ್ಗೆ ಕಾಂಟ್ರಾಕ್ಟ್ ಮಾಡ್ಕೋದಾಗ್ಲಿ, ಇಮ್ಮೋರಲ್ ಆಕ್ಟಿವಿಟೀಸ್ ಬಗ್ಗೆ ಕಾಂಟ್ರಾಕ್ಟ್ ಮಾಡ್ಕೋದಾಗಿರ್ಬೋದು, ಅಂಡ್ ಪಬ್ಲಿಕ್ ಪಾಲಿಸಿಗೆ ಅಪೋಸ್ ಆಗುವಂತ ಸಬ್ಜೆಕ್ಟ್ಸ್ ಮೇಲೆ ಕಾಂಟ್ರಾಕ್ಟ್ ಮಾಡ್ಕೋದಾಗಿ ಆಗಿರಬಾರ್ದು. ಮೀನ್ಸ್ ನೀವು ಏನೇ ಕಾಂಟ್ರಾಕ್ಟ್ ಮಾಡ್ಕೊರಿ, ಏನೇ ಅಗ್ರಿಮೆಂಟ್ ಮಾಡ್ಕೊರಿ, ದ್ಯಾಟ್ ಶುಡ್ ಬಿ ಅ ಕನ್ಸಿಡರ್ಡ್ ಆಸ್ ಅ ರೈಟ್ ಇನ್ ದ ಲಾ ಆರ್ ಇನ್ ದ ಲೀಗಲ್ ಪ್ರೊಸೀಜರ್. ಫಾರ್ ಎಕ್ಸಾಂಪಲ್, ನೀವೇನೋ ಯೂಶಲಿ ನೀವು ಕಾಂಟ್ರಾಕ್ಟ್ ಮಾಡ್ಕೋಬೇಕಂತ ಏನಂತ ಹೇಳಿದ್ರೆ, ನಾನು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದಕ್ಕೆ ಯು ವಾಂಟ್ ಟು ಮೇಕ್ ಅ ಕಾಂಟ್ರಾಕ್ಟ್, ಪಾರ್ಟ್ನರ್ಶಿಪ್ ಅಲ್ಲಿ ಕಾಂಟ್ರಾಕ್ಟ್ ಮಾಡ್ಕೋಬೇಕಂತಾರೆ. ಯಾವ ತರದ ಬಿಸ್ನೆಸ್ ಲೀಗಲ್ ಪ್ರಕಾರ ಯಾವ ಬಿಸ್ನೆಸ್ ಓಕೆ ಅದ, ಯಾವ ಬಿಸ್ನೆಸ್ ಕರೆಕ್ಟ್ ಅದ, ಆ ತರದ ಬಿಸ್ನೆಸ್ ಅಷ್ಟೇ ರನ್ ಮಾಡ್ಬೇಕಾಗತ್ತೆ. ಈ ಲೀಗಲ್ ಪ್ರಕಾರ ಬಿಸ್ನೆಸ್, ಇಲ್ಲೀಗಲ್ ಬಿಸ್ನೆಸ್ ಅಂತ ಯಾವ್ದಂತ ಹೇಳ್ಬೋದು ನಾವು? ಇಲ್ಲೀಗಲ್ ಬಿಸ್ನೆಸ್ ಅಂದ್ರೆ ಯಾವ್ದ್ರಿ? ಡ್ರಗ್ಸ್, ದೆನ್ ಗ್ಯಾಮ್ಲಿಂಗ್. ಓಕೆ, ಸ್ಮಗ್ಲಿಂಗ್. ಸೊ ನೀವು ಇವಾಗ ಏನಿದಲ್ಲ ಈ ಥರದ ಬಿಸ್ನೆಸ್ ಎಲ್ಲ ಇಲ್ಲಿಗಲ್ ಬಿಸ್ನೆಸ್. ಸೊ ಇಫ್ ಯು ಆರ್ ಮೇಕಿಂಗ್ ಕಾಂಟ್ಯಾಕ್ಟ್ ರಿಗಾರ್ಡಿಂಗ್ ದೀಸ್ ಬಿಸ್ನೆಸ್, ದಟ್ ಈಸ್ ಕಾಲ್ಡ್ ಎಸ್ ಇಲ್ಲಿಗಲ್ ಕಾಂಟ್ಯಾಕ್ಟ್. ಸೊ ನೀವು ಯಾವುದೇ ಬಿಸ್ನೆಸ್ ಅಥವಾ ಯಾವುದೇ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರು, ಯೂಶಲಿ ಬಿಸ್ನೆಸ್ ಬಗ್ಗೆ ಅಂತ ಅಷ್ಟೇ ಅಲ್ಲ, ಬೇರೆ ಥರದ ಕಾಂಟ್ಯಾಕ್ಟ್ ಮಾಡ್ಕೋಬೇಕಂದ್ರೂ you should be very careful that is this a legal one or is this considered as a right in the law. ಇದು ಲೀಗಲ್ ಅದನ್ನ ಇಲ್ವಾ ಫಸ್ಟ್ ಚೆಕ್ ಮಾಡ್ಕೋಬೇಕು. ಯೂಶಲಿ ಕಾಂಟ್ಯಾಕ್ಟ್ ಮಾಡ್ಕೋದಂದ್ರೆ ಸುಮ್ಮನೆ ಎಲ್ಲಾದ್ರೂ ಕಾಂಟ್ಯಾಕ್ಟ್ ಮಾಡ್ಕೋತಿರ್ತಾರೆ. ಯೂಶಲಿ ಯಾರ ಜೊತೆ ಈಗ ಆಲ್ರೆಡಿ ಒಬ್ಬ ಜೊತೆ ಕಾಂಟ್ಯಾಕ್ಟ್ ಮಾಡ್ಕೋತಾರೆ, ಸೇಮ್ ಪ್ರೊಸೀಜರ್ನ ಬೇರೆ ಜೊತೆ ಕಾಂಟ್ಯಾಕ್ಟ್ ಮಾಡ್ಕೋದು. ಇರಿಟೇಟಿಂಗ್? ವಾಟ್ ಡು ಯು ಮೀನ್ ಬೈ ದಟ್ ಅಭಿಷೇಕ್? ಇರಿಟೇಟಿಂಗ್? Abhishek Sarwad, I asked you something. What irritating? What is irritating? What is the meaning of you?
ಓಕೆ leave it. ಸೊ ನೀವು ಯಾವುದೇ ಕಾಂಟ್ಯಾಕ್ಟ್ ಮಾಡ್ಕೋಬೇಕಂತಂದ್ರೂ ದ್ಯಾಟ್ ಶುಡ್ ಬಿ ಅ ಲೀಗಲ್ ಒನ್, ಲಾಫುಲ್ ಆಗಿರಬೇಕು ಅಥವಾ ನಿಮ್ಮದು ಅಕಾರ್ಡಿಂಗ್ ಟು ಲಾ ಪ್ರಕಾರ ಕರೆಕ್ಟ್ ಆಗಿರಬೇಕು. ಯಾವುದೇ ರೀತಿ ಇಲ್ಲೀಗಲ್ ಬಿಸ್ನೆಸ್ ಮೇಲೆ ಕಾಂಟ್ಯಾಕ್ಟ್ ಮಾಡ್ಕೋದಾಗಿರ್ಬೋದು. ಇಮ್ಮೋರಲ್ ಆಕ್ಟಿವಿಟೀಸ್ ಅಂದ್ರೆ ಇಮ್ಮೋರಲ್ ಆಕ್ಟಿವಿಟೀಸ್ ರಿಗಾರ್ಡಿಂಗ್ ನಿಮ್ಮದು ಬಿಸ್ನೆಸ್ಸಲ್ಲಿ ಮಾರಲಿಟೀಸ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದ ಬಿಸ್ನೆಸ್. ಈಗ ಮಾರಲಿಟಿ ಅಂತಂದ್ರೆ ವಾಟ್ ಡು ಮೀನ್ ಬೈ ದಟ್ ಮಾರಲಿಟಿ? ಫಾಲೋಯಿಂಗ್ ಎಥಿಕ್ಸ್, ವಿ ಕ್ಯಾನ್ ಸೇ ಫಾಲೋಯಿಂಗ್ ಎಥಿಕ್ಸ್. ಎಥಿಕ್ಸ್ ಫಾಲೋ ಮಾಡೋದು ಅಂತ ಕೇಳಿರಿ. ಮೀನ್ಸ್ ನೀವು ಮಾಡುವಂಥ ಬಿಸ್ನೆಸ್ ಅಥವಾ ನಿಮ್ದು ಈ ಒಂದು ಕಾಂಟ್ರಾಕ್ಟ್ ಇಂದ ಪಬ್ಲಿಕ್ಗಾಗಲಿ ಅಥವಾ ನಿಮ್ದು ಓನ್ ಎಂಪ್ಲಾಯೀಸ್ಗಾಗಲಿ ಅಥವಾ ನಿಮ್ಮಿಂದ ನಿಮ್ಮ ಕಸ್ಟಮರ್ಸ್ಗೆ ಆಗಲಿ ಯಾವುದೇ ಥರದ ಹಾರ್ಮ್ಫುಲ್ ಆಗಿರಬಾರ್ದು. ದಟ್ ಈಸ್ ಮೇಂಟೈನಿಂಗ್ ಮಾರಲಿಟಿ ಆರ್ ಮೇಂಟೈನಿಂಗ್ ಬಿಸ್ನೆಸ್ ಎಥಿಕ್ಸ್ ಇನ್ ಯುವರ್ ಬಿಸ್ನೆಸ್. ನಿಮ್ದು ಯಾವುದೇ ಬಿಸ್ನೆಸ್ ಇರಲಿ ಅದು ಪಬ್ಲಿಕ್ ಅಪೋಸ್ ಮಾಡೋ ಥರ ಇರಬಾರ್ದು. ಬೆಸ್ ಎಕ್ಸಾಂಪಲ್, ಇಫ್ ಯು ವಾಂಟ್ ಟು ಓಪನ್ ಅ ಬಾರ್ ಶಾಪ್ near to school or temple, is it accepted by the public? No ma'am. Then so making contact like this ಅಂದ್ರೆ ಯಾರ ಜೊತೆನೋ ಎಲ್ಲೋ ಒಂದು ಪಬ್ಲಿಕ್ ಅಪೋಸ್ ಆಗುವಂತ ವರ್ಕ್ ಮಾಡೋದಾಗಿರ್ಬೋದು, ಲೈಕ್ ಪಬ್ಲಿಕ್ಸ್ ದ ಮಾರಲ್ ಪ್ರಿನ್ಸಿಪಲ್ಸ್ ಮೇಲೆ ನಿಮ್ದು ಕಾಂಟ್ರಾಕ್ಟ್ ಇಫೆಕ್ಟ್. ಮಾರಲ್ ಪ್ರಿನ್ಸಿಪಲ್ಸ್ ಅಂದ್ರೆ ಯೂಶಲಿ ಅಕಾರ್ಡಿಂಗ್ ಟು ಅವರ್ ಇಂಡಿಯನ್ ಕಸ್ಟಮ್ಸ್ ಆ್ಯಂಡ್ ಟ್ರೆಡಿಷನ್ಸ್ ನಮ್ದು ಚೂಸ್ ಮಾಡುವಂಥ ಪ್ರಾಡಕ್ಟ್ಸ್ ಡಿಫ್ರೆಂಟ್ ಆಗಿರ್ತಾವೆ. ವೆಸ್ಟರ್ನ್ ಕಂಟ್ರೀಸ್ ಚೂಸ್ ಮಾಡುವಂಥ ಪ್ರಾಡಕ್ಟ್ಸ್ ಡಿಫ್ರೆಂಟ್ ಆಗಿರ್ತಾವೆ. ಸೊ ನೀವು ಇನ್ ಕೇಸ್ ನಿಮ್ದು ಯಾವ್ದಾದ್ರು ಒಂದು ಕಂಪ್ನಿ ನೀವು ಮೊದಲಿಂದ ಒಂದು ಇಂಡಿಯನ್ ಪ್ರಾಡಕ್ಟ್ ಅಂತಾನೆ ಯೂಸ್ ಮಾಡ್ಕೊಳಕತ್ತೀರಿ, ಇನ್ಸ್ಟೆಡ್ ಆಫ್ ನಿಮ್ದು ಕಾಂಟ್ಯಾಕ್ಟ್ ಮಾಡ್ಕೋದ್ರಿಂದ ನಿಮ್ದು ಏನಾದ್ರು ಒಂದು ಪ್ರಾಡಕ್ಟ್ ಇಂಟ್ರೊಡ್ಯೂಸ್ ಕಾಂಟ್ಯಾಕ್ಟ್ ಮಾಡೋದ್ರಿಂದ ಇನ್ ಕೇಸ್ ಆ ಕಾಂಟ್ರಾಕ್ಟ್ ನಿಮ್ದು ಇಂಡಿಯನ್ ಕಸ್ಟಮ್ಸ್ ಟ್ರೆಡಿಷನ್ಸ್ ಮೇಲೆ ಏನಾದರೂ ಹಾರ್ಮ್ಫುಲ್ ಆಗ್ತಿತ್ತು ಅಥವಾ ಅದಕ್ಕೆ ಏನಾದರೂ ಅಪೋಸ್ ಆಗೋ ಥರ ಇತ್ತಂದ್ರೆ ದೋಸ್ ಕೈಂಡ್ಸ್ ಆಫ್ ಕಾಂಟ್ರಾಕ್ಟ್ಸ್ ಆರ್ ವೈಡ್ ಇನ್ ದ ಲಾ ಆಫ್ ಕಾಂಟ್ರಾಕ್ಟ್. ಸೊ ಅಂತ ಯಾವ ಕಾಂಟ್ರಾಕ್ಟು ಲೀಗಲ್ ಅಂತ ಕನ್ಸಿಡರ್ ಆಗಲ್ಲ. ಸೊ ನೀವು ಯಾವಾಗಲೂ ಕಾಂಟ್ರಾಕ್ಟ್ ಮಾಡ್ಕೋಬೇಕು ಅಂದ್ರೆ ಬಿಫೋರ್ ಮೇಕಿಂಗ್ ದ ಕಾಂಟ್ರಾಕ್ಟ್ ಯು ಶುಡ್ ಬಿ ವೆರಿ ಕೇರ್ಫುಲ್ ದಟ್ ಈಸ್ ದಿಸ್ ಅ ಲೀಗಲ್ ಒನ್ ಆರ್ ನಾಟ್. ಅಂಡರ್ಸ್ಟುಡ್? Understood or not? Yes. Okay. Then the next one is agreement not declared void. See, means agreement must be have cleared to be void by law. Means ಅದು ಯಾವ ರೀತಿ ನೀವು ಅಗ್ರಿಮೆಂಟ್ ಮಾಡ್ಕೋಬೇಕು ಅಂದ್ರೆ ಕೋರ್ಟಿಂದ ಅದಕ್ಕೆ ಅಕ್ಸೆಪ್ಟೆನ್ಸ್ ಸಿಗೋ ಥರ ನಿಮ್ಮದು ಸ್ಟೇಟ್ಮೆಂಟ್ಸ್ ಮತ್ತು ರೈಟ್ಸ್ ಅಬ್ಲಿಗೇಷನ್ಸ್ ಇರಬೇಕು. ಅಂದ್ರೆ ಕೋರ್ಟು ಅದನ್ನ ಮಾಡೋದಕ್ಕೆ ಪಾಸಿಬಲ್ ಅದ ಅನ್ನೋ ಥರ ಕೋರ್ಟ್ಗೆ ಫೀಲ್ ಆಗಬೇಕು. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಿದೆ, ಇಟ್ ಶುಡ್ ಹ್ಯಾವ್ ಅ ಲೀಗಲ್ ಲಾಫುಲ್ ಆಬ್ಜೆಕ್ಟ್ ಇರಬೇಕು, ಲೀಗಲ್ ರಿಲೇಷನ್ಶಿಪ್ ಕ್ರಿಯೇಟ್ ಆಗಿರಬೇಕು. ಈಗ ಕೆಲವೊಬ್ರು ಏನು ಮಾಡ್ತಾರೆ, ಸುಮ್ಮನೆ ಕಾಂಟ್ರಾಕ್ಟ್ ಅಂತ ಹೋಗ್ತಾರೆ. ನಾವಿಷ್ಟು ರಾ ಮೆಟೀರಿಯಲ್ಸ್ ಅದ ನಾವು ಈ XYZ ಪರ್ಸನ್ಗೆ ಪೇ ಮಾಡ್ತೀವಿ, ಅಲ್ಲಿ ನೇಮ್ ಸ್ಪೆಸಿಫೈ ಮಾಡಿರಲ್ಲ, ಪ್ರೈಸ್ ಸ್ಪೆಸಿಫೈ ಮಾಡಿರಲ್ಲ. ಓಕೆ, ಅಂತ ಎಲ್ಲ ಕಾಂಟ್ರಾಕ್ಟ್ಸ್ ಏನಾಗ್ತಾವೆ ವೈಡ್ ಕಾಂಟ್ರಾಕ್ಟ್ ಅಂತ ಆಗ್ತಾವೆ. ಈ ರೀತಿ ಆಲ್ರೆಡಿ ಕೆಲವೊಂದು ಕಾಂಟ್ರಾಕ್ಟ್ ಏನಿರ್ತಾವೆ, ಈಗ ಆಲ್ರೆಡಿ ಕೆಲವೊಂದು ಇಲ್ಲೀಗಲ್ ಬಿಸ್ನೆಸ್ ಅಂತ ಗೌರ್ಮೆಂಟೇ ಸೆಲೆಕ್ಟ್ ಮಾಡ್ತದ್ರಿ. ಯಾವ್ದು ನೀವು ಆಲ್ರೆಡಿ ನೀವು ಹೇಳಿದ್ರಿ, ಡ್ರಗ್ಸ್ ಆಗಿರ್ಬೋದು, ಸ್ಮಗ್ಲಿಂಗ್ ಆಗಿರ್ಬೋದು, ಗ್ಯಾಮ್ಲಿಂಗ್ ಆಗಿರ್ಬೋದು. ಆಮೇಲೆ ಕೆಲವೊಂದು ಬಿಸ್ನೆಸ್ ಏನದಾವ ಜಸ್ಟ್ ಗೌರ್ಮೆಂಟ್ ಅಷ್ಟೇ ರನ್ ಮಾಡ್ಬೇಕಂತದ. ಫಾರ್ ಎಕ್ಸಾಂಪಲ್ ಮೆಡಿಸಿನ್ಸ್ ಪ್ರೊಡ್ಯೂಸ್ ಮಾಡೋದಾಗಿರ್ಬೋದು, ಆಮೇಲೆ ಡಿಫೆನ್ಸ್ ಇಕ್ವಿಪ್ಮೆಂಟ್ಸ್ ಪ್ರೊಡ್ಯೂಸ್ ಮಾಡೋದಾಗಿರ್ಬೋದು, ಟೊಬ್ಯಾಕೊ ಪ್ರೊಡ್ಯೂಸ್ ಮಾಡೋದಾಗಿರ್ಬೋದು. ಓಕೆ, ಆಮೇಲೆ ಲಿಕ್ಕರ್ ಕಂಪ್ನೀಸ್, ದಟ್ ಈಸ್ ವೈನ್ ಕಂಪ್ನೀಸ್ ಆಗಿರ್ಬೋದು, ಆಲ್ಕೋಹಾಲಿಕ್ ಕಂಪ್ನೀಸ್ ಆಗಿರ್ಬೋದು. ಈ ಎಲ್ಲ ಕೆಲವೊಂದು ಸ್ಪೆಸಿಫಿಕ್ ಬಿಸ್ನೆಸ್ ಇದಾವೆ. ಈ ಎಲ್ಲ ಬಿಸ್ನೆಸ್ನು ಜಸ್ಟ್ ಗೌರ್ಮೆಂಟ್ ಅಷ್ಟೇ ರನ್ ಮಾಡಬೇಕು ಅಂತ ರೂಲ್ಸ್ ಇದಾವೆ, ಹೌದಾ? ಸೊ ಇನ್ ಕೇಸ್ ನೀವು ಏನಾದರೂ ಈ ಥರದ ಬಿಸ್ನೆಸ್ ಮೇಲೆ ನೀವು ಅಗ್ರಿಮೆಂಟ್ ಮಾಡ್ಕೊಂಡ್ರೆ ದ್ಯಾಟ್ ಅಗ್ರಿಮೆಂಟ್ ಏನಾಗುತ್ತಾ
ವೈಡ್ ಅಂತ ಕ್ರಿಯೇಟ್ ಆಗುತ್ತೆ. ಅಂದ್ರೆ ಇಟ್ ಈಸ್ ನಾಟ್ ಅಕಾರ್ಡಿಂಗ್ ಟು ದ ಲಾ ಅಂತ ಕ್ರಿಯೇಟ್ ಆಗುತ್ತೆ. ಸೊ ಅಂತ ಯಾವ್ದಾದ್ರು ಕಾಂಟ್ರಾಕ್ಟ್ ನೀವು ಮತ್ತೆ ರಿಪೀಟ್ ಮಾಡ್ತಿದ್ರ ಅಥವಾ ನಿಮ್ದು ಆ ಕಾಂಟ್ರಾಕ್ಟ್ ಅಲ್ಲಿ ಯಾವ್ದಾದ್ರು ಒಂದು ಸ್ಟೇಟ್ಮೆಂಟು ಆ ಥರದ ಅಗ್ರಿಮೆಂಟು ಆ ಥರದ ಕಾಂಟ್ರಾಕ್ಟ್ಗೆ ರಿಲೇಟೆಡ್ ಆಗ್ತಿತ್ತು ಅಂದ್ರೆ, ಅಥವಾ ನಿಮ್ಮ ಅಗ್ರಿಮೆಂಟ್ ಅಲ್ಲಿ 2 ಎಲಿಮೆಂಟ್ಸ್ ಇದೆ, ಒಂದು ಪ್ಲೂರಾಲಿಟಿ ಆಫ್ ಪರ್ಸನ್ಸ್ ಅಂಡ್ ಕನ್ಸೆನ್ಸಸ್ ಆಡ್ ಇಡಮ್ ಅಂತ ಹೇಳಿದೆ, ನೆನ್ಪದರಿ? And the agreement ಅಲ್ಲಿ there should be 2 elements. One is plurality of person, second one is consensus ad idem ಅಂತ ಹೇಳಿದೆ, ನೆನ್ಪದನ? ನೆನ್ಪದ ಏನಿಲ್ರಿ? ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೆ ನಾನು. Remembered or not? Did you remember agreement? That agreement will contain 2 main characters or 2 main elements, plurality of person and consensus ad idem. Plurality of person means that agreement should contain 2 or more than 2 persons or 2 members. Consensus ad idem means both the parties or parties involved in the agreement should agree the subject matter whatever they had entered in the agreement. ನೆನ್ಪದನ ಇಲ್ರಿ? ರಿಮೆಂಬರ್ಡ್ ಆರ್ ನಾಟ್? ಐ ಆಮ್ ಆಸ್ಕಿಂಗ್ ಟು ಯು ಪೀಪಲ್. ಎಸ್. ಸೊ ಇನ್ ಕೇಸ್ ನಿಮ್ದು ಯಾವ್ದಾದ್ರು ಅಗ್ರಿಮೆಂಟ್ ಈ 2 ಕ್ವಾಲಿಟೀಸ್ ಇಲ್ಲ, ಈ 2 ಎಲಿಮೆಂಟ್ಸ್ ಇಲ್ಲ ಅಂತಂದ್ರೆ ಆ ಥರದ ಎಲಿಮೆಂಟ್ಸ್ ಆ ಥರದ ಅಗ್ರಿಮೆಂಟ್ ಏನಾಗುತ್ತಾ, ಕಾಂಟ್ರಾಕ್ಟ್ ಅಂತ ಕನ್ವರ್ಟ್ ಆಗಲ್ಲ ಅಥವಾ ವ್ಯಾಲಿಡ್ ಅಂತ ಕನ್ಸಿಡರ್ ಆಗಲ್ಲ ಆ ಥರದ ಅಗ್ರಿಮೆಂಟ್. ಈ ಕೆಲವೊಬ್ರು ಹೇಳಿದಿಲ್ಲ, ಮೆಂಟಲ್ ಇಲ್ನೆಸ್ ಇರೋರಾಗಿರ್ಬೋದು, ಅನ್ಸ್ಟೇಬಲ್ ಪೀಪಲ್ ಇರೋರಾಗಿರ್ಬೋದು, ಅಥವಾ ಅಬ್ನಾರ್ಮಲ್ ಪೀಪಲ್ ಇರೋರಾಗಿರ್ಬೋದು. ಕೆಲವೊಬ್ರು ಸುಮ್ಮನೆ ಕಾಂಟ್ರಾಕ್ಟ್ ಅಂತ ಹೋಗ್ಬಿಡ್ತಾರೆ. ತಾವೇ ಯಾರಾದ್ರೂ ಇಬ್ಬರನ್ನೇ ಹೆಸರು ಹಾಕೊಂಡ್ಬಿಡುದು, ತಮ್ದೊಂದು ಹೆಸರು ಕಾಂಟ್ರಾಕ್ಟ್ ಅಲ್ಲಿ ತಮ್ದೊಂದು ಹೆಸರು ಹಾಕೋದು, ಇನ್ನೊಬ್ರದ್ದು ಮತ್ತೊಬ್ರ ಹೆಸರು ಹಾಕೋದು. ಇಲ್ಲಿ ಒಬ್ಬರ ಪರ್ಸನ್ ಅಷ್ಟೇ ಎಕ್ಸಿಸ್ಟ್ ಇರ್ತದೆ, ಇನ್ನೊಬ್ರ ಪರ್ಸನ್ ಎಕ್ಸಿಸ್ಟ್ ಇರಲ್ಲ. ಸೊ ಅಂತ ಕಾಂಟ್ರಾಕ್ಟ್ಸ್ ಎಲ್ಲ ಏನಾಗ್ತಾವ, ವ್ಯಾಲಿಡ್ ಅಂತ ಕನ್ಸಿಡರ್ ಆಗಲ್ಲ. ಸೊ ಯಾವ್ದಾದ್ರು ಒಂದು ಅಗ್ರಿಮೆಂಟು, ನಿಮ್ದು ಅಗ್ರಿಮೆಂಟ್ ಈ ಥರದ ವೈಡ್ ಅಗ್ರಿಮೆಂಟ್ಸ್ಗೆ ನಿಮ್ದು ಅಗ್ರಿಮೆಂಟ್ ಯಾವುದೇ ಒಂದು ಸ್ಟೇಟ್ಮೆಂಟು ನಿಮ್ದು ಅಗ್ರಿಮೆಂಟ್, ನಿಮ್ಮ ಅಗ್ರಿಮೆಂಟ್ ಇಲ್ಲರೋ ಒಂದು ಸ್ಟೇಟ್ಮೆಂಟು ಆ ಥರದ ವೈಡ್ ಅಗ್ರಿಮೆಂಟ್ಸ್ಗೆ ರಿಲೇಟೆಡ್ ಆಗ್ತಿತ್ತು ಅಂದ್ರೆ ಯುವರ್ ಅಗ್ರಿಮೆಂಟ್ ವಿಲ್ ನಾಟ್ ಕನ್ವರ್ಟೆಡ್ ಆಸ್ ಎ ಕಾಂಟ್ರಾಕ್ಟ್. ಅದು ವ್ಯಾಲಿಡ್ ಕಾಂಟ್ರಾಕ್ಟ್ ಅಥವಾ ವ್ಯಾಲಿಡ್ ಅಗ್ರಿಮೆಂಟ್ ಅಂತ ಕನ್ಸಿಡರ್ ಆಗಲ್ಲ. ಇಟ್ ವಿಲ್ ಬಿ ಕನ್ಸಿಡರ್ ಆಸ್ ಎ ವೈಡ್ ಕಾಂಟ್ರಾಕ್ಟ್ ಆರ್ ವೈಡ್ ಅಗ್ರಿಮೆಂಟ್. ಮೀನ್ಸ್ ಇಟ್ ಈಸ್ ಅಗೇನೆಸ್ಟ್ ಟು ದ ಲಾ ಆರ್ it is not enforceable under the rules and regulations of the law anta artha. Understood? Yes, any doubts in that? Okay, then we will move to the next slide. Sorry. Yes. Then the next one is certainty. Means whatever agreement or whatever contract you are making, that should contain some certain things or a existent things that should contain. ಅಂದ್ರೆ ಈಗ ನೀವು ಯಾವುದೋ ಒಂದು ಕಾಂಟ್ರಾಕ್ಟ್ ಮೇಲೆ, ನೀವು ಯಾವುದೋ ಒಂದು ಸಬ್ಜೆಕ್ಟ್ ಮೇಲೆ ನೀವು ಅಗ್ರಿಮೆಂಟ್ ಅಥವಾ ಕಾಂಟ್ರಾಕ್ಟ್ ಮಾಡ್ಕೋತಿದ್ರ. ಸಪೋಸ್ ಯು ವಾಂಟ್ ಟು ಸೆಲ್ ಯುವರ್ ಹೌಸ್ ಟು ಯುವರ್ ಫ್ರೆಂಡ್. ನೀವು ಏನ್ ಮಾಡ್ತೀರಿ, ನಿಮ್ದು ಮನಿನ, ನಿಮ್ದು ಓನ್ ಹೌಸ್ನ ನೀವು ಯು ವಾಂಟ್ ಟು ಸೆಲ್ ಟು ಯುವರ್ ಫ್ರೆಂಡ್.
ಸೊ ಈ ಪ್ರೈಸ್ಗೆ ಮೇ ಬಿ ನಿಮ್ದು ಅರೌಂಡ್ ನಿಮ್ದು ಕನ್ಸ್ಟ್ರಕ್ಷನ್ ವರ್ಕ್ ಆಗಿರ್ಬೋದು ಎಲ್ಲ ಸೇರಿ ನಿಮ್ದು ಹೌಸ್ ಇದ್ದು ಮನಿ ಕಾಸ್ಟ್ ಎಷ್ಟಾಗಿದ್ರು ಒಂದು ಅರೌಂಡ್ 50 lakhs ಆಗಿದೆ ಅಂತ ಅನ್ಕೊರಿ. ಬಟ್ ಯು ವಾಂಟ್ ಟು ಸೆಲ್ ಯುವರ್ ಹೌಸ್ ಅಟ್ 55 lakhs ನಿಮ್ಮ ಫ್ರೆಂಡ್ಗೆ ಸೆಲ್ ಮಾಡ್ಬೇಕಂತ ಅನ್ಕೊಂಡಿದ್ದು. ಸೊ ಈ ಅಗ್ರಿಮೆಂಟ್ ಅದು ಈ ರೀತಿ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಅಗ್ರಿಮೆಂಟ್ ಅಥವಾ ಕಾಂಟ್ರಾಕ್ಟ್ ಮಾಡ್ಕೋತೀರಿ. ಏನಂತ ಕಾಂಟ್ರಾಕ್ಟ್ ಮಾಡ್ಕೋತೀರಿ, ನಾನು ಈ ಡೇಟ್ಗೆ ನಂದು ಮನಿ ಅಥವಾ ನನ್ನ ಹೌಸ್ನ ನಿನ್ನ ಹೆಸರು ರಿಜಿಸ್ಟರ್ ಮಾಡ್ತೀನಿ ಅಂಡ್ ಯು ಹ್ಯಾವ್ ಟು ಪೇ 55 lakh rupees ಟು ಮೀ ಅಂತ. ಸೊ ಈ ಸಿಚುವೇಶನ್ ಅಲ್ಲಿ ಫಾರ್ ಅ ಪೀರಿಯಡ್ ಅಂದ್ರೆ ಯಾವ ಡೇಟಿಂದ ಯಾವ ಡೇಟ್ ಒಳಗೆ ಪೇಮೆಂಟ್ ಮಾಡ್ತೀರಿ, ಯಾವ ಡೇಟಿಂದ ಯಾವ ಡೇಟ್ ಒಳಗೆ ನೀವು ರಿಜಿಸ್ಟ್ರೇಷನ್ ಮಾಡಿಸ್ತೀರಿ. ಇಟ್ ವಿಲ್ ರಿಕ್ವೈರ್ ಸಮ್ ಟೈಮ್ ರೈಟ್. ನೀವು ಸಡನ್ ಆಗಿ ಮನಿ ಮಾರ್ತೀನಿ ಅಂತ ಅನ್ಕೊಳ್ಳಿ, ಅದಕ್ಕೆ ಇಮಿಡಿಯೇಟ್ ಆಗಿ ಅವ್ರು ಕ್ಯಾಶ್ ಪೇ ಮಾಡೋಕ್ಕಲ್ಲ. 55 lakh rupees ಇಸ್ ಅ ಬಿಗ್ ಅಮೌಂಟ್. ಅದೇನ ಒಂದು 55,000 5,500 ಅಲ್ಲ, 55 lakhs ಅವ್ರು ಪೇ ಮಾಡಬೇಕು. ಸೊ ಮೇ ಬಿ ದೇ ವಿಲ್ ಟೇಕ್ ಸಮ್ ಟೈಮ್ ಟು ಮೇಕ್ ಪೇಮೆಂಟ್ ಟು ಯು. ಸೊ ಆಟ್ ದಟ್ ಟೈಮ್ ಏನ್ ಮಾಡ್ಬೇಕು ನೀವು, ಯು ಶುಡ್ ಟೇಕ್ ಸಮ್ ಇನ್ಸೆಂಟಿವ್. ಅಂದ್ರೆ ನೀವು ಒಂದು ಟೈಮ್ ಫಿಕ್ಸ್ ಮಾಡ್ಕೋಬೇಕು. ಏನ್ ಟೈಮ್ನ, ಓಕೆ ಐ ವಿಲ್ ಗಿವ್ 3 months ಟೈಮ್. 3 months ಅಂದು ಸರ್ಟನ್ ಆಗಿರ್ಬೇಕು. ಅಂದ್ರೆ ಈ 3 months ಒಳಗಡೆನೆ ನೀವು ಅವ್ರಿಗೆ ಪೇಮೆಂಟ್ ಮಾಡಬೇಕು, ನೀವು ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಡ್ಬೇಕು. ಅಂಡ್ ಇಲ್ಲಿ ಹೌಸ್ನ ನೀವು ಮನಿನ ಮಾರಾತೀರ ಅಂದ್ರೆ ದಟ್ ಹೌಸ್ ಶುಡ್ ಬಿ ಸಮ್ ಎಕ್ಸಿಸ್ಟೆಂಟ್. Yes, come back to the class. So we were discussing about the certainty, right?